ಗಿಲ್ಲಿ ಗೆಲ್ಲಿ ಅಂತ ಎಲ್ಲಾ ಕಡೆ ಬ್ಯಾನರ್ ಮಾಡ್ತಿದ್ವಿ, ಅದ್ರ ತಕ್ಕನಂತೆ ಗೆದ್ದಿದ್ದೀರಿ, ಎಷ್ಟು ಖುಷಿ ಇದೆ ಅಂತ. ಅಯ್ಯೋ ಅಣ್ಣ, ಮಾತಾಡೋಕೆ ಐತಲ್ಲ ಸತ್ಯೋಲ್ವೇ. ನಾನು ವಿಡಿಯೋ ನೋಡ್ದೆ, ಇಲ್ಲಿ ಅಲ್ಲಿ ಇರ್ಬೇಕಾದ್ರೆ ಅವರು ಬ್ಯಾನರ್ ಎಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಸತ್ಯವಲ್ಲೂ ಅವ್ರ ಋಣ ತೀರ್ಸಕ್ಕೆ ಆಗುಲ್ಲ ಅಣ್ಣ. ಏನಪ್ಪ ಇದೆಲ್ಲ, ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ನನಗೆ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೋ ಒಂದು ಅನಿಸ್ತಾ ಇರ್ತದೆ, ಅಯ್ಯೋ ಚೆನ್ನಾಗ್ ಆಡ್ತಿದ್ದಾನ ಇಲ್ವಾ ಅಂತ. ಹೊರಗಡೆ ಬಂದ್ಮೇಲಂತೂ ಅಪ್ಪ ಸೈಕ್ ಆಗ್ಬಿಟ್ಟೆ ಕಾಣ ಸತ್ಯವಲ್ಲೂ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ನಿಜವಾಗ್ಲೂ ಬಟ್ ಊಹೆ ಮಾಡಿದ್ರೆ ಈ ಮಟ್ಟಿಗೆ ಇರುತ್ತೆ ಕ್ರೇಜ್ ಅಂತ ತಾಯಣಗೂ ಊಹೆ ಮಾಡಿರಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹಿಂಗೆ ನಾನು ಒಂದ್ 6 ರಿಂದ 7 ವಾರಕ್ಕೆ ಬಂದ್ಬಿಡ್ತೀನಿ. ನನಗೆ ಬಿಗ್ ಬಾಸ್ ಮನೆ ಹಿಂಗ ಕೂಡಾಕೋದು ಇದೆಲ್ಲ ನಂಗೆ ಆಗುದ, ನಾನು ಬಂದ್ಬಿಡ್ತೀನಿ ಅನ್ಕೊಂಡಿದ್ದೆ. ಆಯ್ತು, ಆಮೇಲೆ ಅಯ್ಯೋ ಹೊರಗಡೆ ಬಂದ್ಮೇಲೆ ಒಂದ್ ಆಯ್ತಲ್ಲಣ್ಣ ಸತ್ಯವಲ್ವೇ. ಯಪ್ಪ ಪ್ರತಿ ಸೀಸನ್ ಆಗುವಾಗ ಒಂದು ಕುತೂಹಲ ಇರುತ್ತೆ ನೋಡಿ, ನಡುತ್ತೈತೆ ಅವಾಗಿಂದ. ಅಲ್ಲ, ಪ್ರತಿ ಸೀಸನ್ ಆಗುವಾಗ ವಿನ್ನರ್ ವಿಚಾರ ಬಂದಾಗ ಒಂದಷ್ಟು ಕುತೂಹಲ ಇರುತ್ತೆ. ಬಟ್ ಈ ಸರಿ ಒನ್ ಸೈಡೆಡ್ ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಲೋದು ಅನ್ನೋಂಥದ್ದು. ಅದೇ ಯಾವ ಜನ್ಮದ ಪುಣ್ಯ ಮಾಡಿದ್ನಿ ಏನೋ, ನಮ್ಮ ಅಪ್ಪ ನಮ್ಮವ್ವ ಅದೇನ್ ಪುಣ್ಯ ಮಾಡಿದ್ರೆ ಏನೋ, ಅದು ಗೆಲ್ಸಿದ್ದು ನನ್ ಪುಣ್ಯ. ನಾನು ಈಗ ಅದೇ ನೋಡ್ತಾ ಇದ್ದೆ. ಅಯ್ಯೋ ಅವರು ರಿಯಾಕ್ಷನ್ಗಳು, ಜನ ತೋರ್ಸು ಪ್ರೀತಿ. ನಾನು ಅದೇ ಸ್ಟೇಜ್ ಮೇಲೂ ಅದೇ ಹೇಳ್ದೆ, ಇಲ್ಲೂ ಅದೇ ಹೇಳ್ತೀನಿ. ನಾನು ಹೆಣ ಬೀಳೋ ಗಂಟ ಅವ್ರ ಋಣ ಮಾತ್ರ ತೀರ್ಸುತ್ತೆ. ಗಿಲ್ಲಿಗೋಸ್ಕರ ಇಡೀ ಕರ್ನಾಟಕ ಒಂದಾಗಿರೋದು. ಕರಾವಳಿ ಎಲ್ಲ, ಉತ್ತರ ಕರ್ನಾಟಕ ಎಲ್ಲ, ದಕ್ಷಿಣ ಕನ್ನಡ ಎಲ್ಲಾ ಕರ್ನಾಟಕನು ಗೆಲ್ಲಿ ಅಂತ. ಯಾಕಂದ್ರೆ ನಾವು ಈಚೆ ಕಡೆ ಜನಗಳು ಮಾತಾಡ್ತಿದ್ರಲ್ಲ, ಆಲ್ ಓವರ್ ಕರ್ನಾಟಕ ಜನ ಬಂದಿದ್ರು ನಿಮ್ಗೋಸ್ಕರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹ್ಞೂ ಅಣ್ಣ, ಅದೇ ರಿಯಾಲಿಟಿ ಶೋನ ಇಷ್ಟೊಂದು, ಈಗ ನಾನು ಸಿನಿಮಾದಲ್ಲಿ ನೋಡೋನಿ, ಇದ್ರಲ್ಲೆಲ್ಲ ನೋಡೋನಿ, ಒಂದು ರಿಯಾಲಿಟಿ ಶೋನ ಇಷ್ಟೊಂದು ಸೀರಿಯಸ್ ಆಗಿ ತಕೊಂಡು ಬಂದು ಮಾತಾಡ್ತಾರೆ. ಅಷ್ಟೊಂದೆಲ್ಲ ಬ್ಯಾನರ್ ಎಲ್ಲ ಹಾಕಿ, ಕಟ್ಔಟ್ ಎಲ್ಲ ಹಾಕಿ, ಎತ್ಕೊಳ್ಳು ನಮ್ ಕಡೆ ಕಿಚ್ಚೊಡಿತಾರೆ. ಎತ್ಕೊಳ್ಳ ಮೇಲೆಲ್ಲ ನಮ್ ಫೋಟೋ ಹಾಕೊಂಡ್ ಹಂಗೆಲ್ಲ ಮಾಡ್ತಾರೆ. ಅಂದ್ರೆ ನಾನು ಎಷ್ಟು ಪುಣ್ಯವಂತ ಯಪ್ಪ. ಅದಂತೂ ನನ್ ಮಾತಲ್ಲಿ ಹೇಳಕ್ ಆಗುದಿಲ್ಲ ಬಣ್ಣ, ಮಾತೇ ಇಲ್ಲ. ಸುದೀಪಣ್ಣ ಮಧ್ಯ ಹೇಳೋರು ಇದು ಒಂಥರ ಈ ಸೀಸನ್ ಮಾತ್ರ ಸ್ಪೆಷಲಿ ಎಲೆಕ್ಷನ್ ತರ ಆಗ್ಬಿಟ್ಟೈತೆ. ಈ ಸೀಸನ್ ಹಂಗೆ, ಈ ಸೀಸನ್ ಹಿಂಗೆ, ಎಲೆಕ್ಷನ್ ತರ ಆಗ್ಬಿಟ್ಟೈತೆ ಈ ಸೀಸನ್. ನಾವು ಏನ್ ಹಿಂಗ್ ಹೇಳ್ತಾರಲ್ಲ ಅಂತ ನಾವು ಹೊರಗಡೆ ಬಂದ್ಮೇಲಂತೂ ಗೊತ್ತಾಯ್ತು ಅಣ್ಣ. ಯಪ್ಪ ನನಗೆ ಒಂದು ಖುಷಿ ಏನಪ್ಪ ಅಂದ್ರೆ, ಶಿವಣ್ಣ ಮಾತಾಡಿರೋದು, ಅನುಶ್ರೀ ಅಕ್ಕ ರಾಮನಗರ ಉತ್ಸವದಲ್ಲಿ ಅನುಶ್ರೀ ಅಕ್ಕ ಮಾತಾಡಿರೋದು, ಶಿವಣ್ಣ ಮಾತಾಡಿರೋದು. ಟ್ಯಾಂಕ್ ಚಿನ್ನ, ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಸುದೀಪಣ್ಣ ಕೈ ಹಿಡ್ಕೋಬೇಕಾದ್ರೆ ಹೆಂಗ ಆಗ್ಬಿಡ್ತದೆ ಅಂದ್ರೆ, ಯಪ್ಪ ಬಿ.ಪಿ ಶುಗರ್ ಗಿಗರ್ ಎಲ್ಲ ಬಂದ್ಬಿಡ್ತದೆ ಆ ಟೈಮಲ್ಲಿ. ಫಸ್ಟ್ ಹಿಂಗ್ ಎತ್ಬಿಟ್ರು, ಎತ್ತಾದ್ಮೇಲೆ ನಾನು ಏನ್ ಇಷ್ಟ ಬೇಗ ಎತ್ಬಿಟ್ರು ಅಂತ ಗಿಲ್ಲಿ ಅಂತ ಏನ್ ತಮಾಷೆ ಮಾಡ್ತಾರ ಬಿಡಪ್ಪ, ನೆಕ್ಸ್ಟ್ ಅವಳು ಕೈನಿ ಎತ್ಬಿಡು ಸೀರಿಯಸ್ ಆಗಿ ಅಂತ. ನಾನು ಹಿಂಗೆ ಕೈಯ ಸುದೀಪಣ್ಣ ಹಿಂಗ್ ನೋಡ್ತವ್ರ ಮಕ್ಕನ ಕೈಯ ಹಿಂಗ್ ಬಿಗ್ಗೆ ಹಿಡ್ಕೊಬಿಟ್ಟವ್ನಿ. ಒಂದ್ಸರಿ ಹಿಂಗ್ ಎತ್ತುದ್ರು ಕಾರಣ ಸತ್ಯವಾಲು. ಅಪ್ಪ ನನಗೆ ಏನೆಲ್ಲ ನೆನ್ಪಾಯ್ತಂತ ಸತ್ಯವಾಲು ಟಚ್ ಆಗ್ಬಿಡ್ತು ನಂಗೆ. ಮಾತೆ ಬತ್ತ ಇಲ್ಲ. ಅಯ್ಯೋ ಇಲ್ಲಿ ಜನ ಅಷ್ಟು ಜನ ಇಲ್ಲಿ ಮುಂದೆ ಕೂತಿರೋರೆಲ್ಲ ಅರುಗ್ತವ್ರೆ, ಇದು ಕೂಗ್ತವ್ರೆ. ಅಯ್ಯೋ ನನಗೆ ಮೀಟ್ರಿ ಆಗೋಯ್ತು, ಏನಪ್ಪ ಹಿಂಗೆ ಅಂತ. ನಿಜವಲ್ಲಿ ನಾನೇ ಗೆದ್ದಿರೋ ಅಂತ. ಆಮೇಲೆ ಸುದೀಪಣ್ಣ ಮಾತಾಡುದು ನನ್ ಬಗ್ಗೆ ಎಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಆಗ. ನನ್ಗೆ ಈಗ್ಲೂ ನಂಬಕ್ ಐತೆ ಇಲ್ಲ ಗೆದ್ದೆ ನಾನು ಅಂತ. ಸುದೀಪ್ ಅವರು ಈ ಗೆಲುವನ್ನ ತಮ್ ಗೆಲುವನ್ನ ಅಷ್ಟೇ ಖುಷಿ ಪಟ್ರು, ನೀವು ಗೆದ್ದದವ್ರು. ಅದು ನನ್ ಪುಣ್ಯ ಕಾರಣ. ಸತ್ಯವ್ರು ಸುದೀಪಣ್ಣ ಸ್ಟಾರ್ಟಿಂಗ್ ಇಂದನು ಏನಾದ್ರು ತಪ್ಪು ಮಾಡಿದ್ರೆ ಗಿಲ್ಲಿ ಮಾಡ್ತಾ ಇದೀಯಾ ಬೇಡ ಅಂತ, ಸರಿ ಕಾರಣ ಆಯ್ತು ಕಾರಣ ಅಂತ ಹೇಳಿ ಅವಾಗಿಂದ ನಾನು ಚಿತ್ಕೊಂಬಂದು ಕೊನೆಗೆ ನನಗೆ ಖುಷಿಯಾಗಿದ್ದೇನಪ್ಪ ಅಂದ್ರೆ, ಸುದೀಪಣ್ಣ ನನ್ನ ಕಡೆಯಿಂದ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂದಾಗ ನನಗೆ ಯಪ್ಪ ತಡಿಕೆ ಆಗಿಲ್ಲ. ಅಯ್ಯೋ ಏನ್ ಹಿಂಗಂತವ್ರು ನನಗೆ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲೆ.